ಜೈ ಭಾರತ್ ವಂದೇ ಮಾತರಂ. ತಮಿಳುನಾಡಿನ ಕಲ್ಪಕಂ ಅಣು ವಿದ್ಯುತ್ ಸ್ಥಾವರದಲ್ಲಿ ಭಾರತ ಒಂದು ಮೈಲುಗಲ್ಲು ಸ್ಥಾಪಿಸಿದೆ. ಇದರಿಂದಾಗಿ ಭಾರತಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭವಾಗಲಿದೆ. ಅಣುಕೇಂದ್ರದಲ್ಲಿ ಇಲ್ಲಿ ಯುರೇನಿಯಂ ಬಳಸಿದ ಬಳಿಕ ಪ್ಲೂಟೋನಿಯಂ ಮರುಬಳಕೆ ಮಾಡಲಾಗಿದೆ. ಇದರಿಂದ ಏನು ಉಪಯೋಗವೆಂದರೆ ವಿದ್ಯುತ್ ಉತ್ಪಾದನೆಗೆ ಕಡಿಮೆ ಯುರೇನಿಯಂ ಸಾಕು. ಈ ಮೆಥಡ್ನಿಂದ ಬಳಸಿದಾಗ ಇದರಲ್ಲಿ ಬರುವಂತಹ ವೇಸ್ಟೇಜ್ ಕೂಡ ಕಡಿಮೆ. ರಿಯಾಕ್ಟರ್ನಲ್ಲಿ ಅಣು ವಿದಳನ ಕ್ರಿಯೆ ಸುಸ್ಥಿರ ಹಂತಕ್ಕೆ ತಲುಪಿದೆ. ಯಾವುದೇ ರೀತಿಯ ಒಂದು ತೊಂದರೆ ಕೂಡ ಇಲ್ಲ. ಸ್ಥಾವರದಲ್ಲಿನ ಸಂಪೂರ್ಣ ಸ್ವದೇಶಿ ನಿರ್ಮಿತ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಳವಡಿಸಲಾಗಿದೆ. ಈ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂದರೆ ಏನು? ಇದರಲ್ಲಿ ನ್ಯೂಟ್ರಾನ್ ಬದಲಿಗೆ ಅಧಿಕ ಶಕ್ತಿಶಾಲಿಯಾಗಿರುವ ನ್ಯೂಟ್ರಾನ್ ಅನ್ನು ಬಳಸಲಾಗುತ್ತದೆ. ಇದರಿಂದಾಗಿ ಪರಮಾಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಇನ್ನು ಇದನ್ನೆಲ್ಲ ಕೂಲ್ ಮಾಡಲು ಸೋಡಿಯಂ ಬಳಸಲಾಗುತ್ತದೆ. ಮೊದಲ ಹಂತದಲ್ಲಿ ವಿದ್ಯುತ್ ಉತ್ಪಾದಿಸಲು ಅಣುಸ್ಥಾವರಗಳಲ್ಲಿ ಯುರೇನಿಯಂ ಅನ್ನು ಇಂಧನವಾಗಿ ಬಳಸಲಾಗುತ್ತದೆ. ಪೂರೈಸಲಾದ ಯುರೇನಿಯಂ ಬಳಸಿ ಎಷ್ಟಾಗುವುದೋ ಅಷ್ಟೇ ವಿದ್ಯುತ್ ಪಡೆಯಲಾಗುತ್ತಿತ್ತು. ಈ ಯುರೇನಿಯಂ ಪ್ಲೂಟೋನಿಯಂ ಆಗಿ ತ್ಯಾಜ್ಯವಾಗಿ ಹೊರಬರುತ್ತಿತ್ತು. ಎರಡನೇ ಹಂತದಲ್ಲಿ ಯುರೇನಿಯಂ ಬದಲಿಗೆ ಪ್ಲೂಟೋನಿಯಂ ಇಂಧನವಾಗಿ ಬಳಸಿಕೊಳ್ಳುವುದು ಅಥವಾ ಅಗತ್ಯ ಬಿದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಯುರೇನಿಯಂ ಬಳಸಿಕೊಳ್ಳುವುದು. ಹೀಗೆ ತನ್ನ ಸೈಕಲನ್ನು ಮುಂದುವರಿಸುತ್ತೆ. ಭಾರತವು ತನ್ನ ವಿಶಾಲವಾದ ಥೋರಿಯಂ ನಿಕ್ಷೇಪಗಳನ್ನು ಬಳಸಿಕೊಳ್ಳಲು ಬಯಸುತ್ತದೆ. ಭಾರತದಲ್ಲಿ ಥೋರಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಈ ಒಂದು ಖನಿಜದಿಂದ ಭಾರತಕ್ಕೆ ಪರಮಾಣು ವಿಚಾರದಲ್ಲಿ ಸಹಾಯವಾಗಲಿದೆ. ಆದರೆ ಯುರೇನಿಯಂ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ. ಭಾರತದಲ್ಲಿ ಯುರೇನಿಯಂ ಅಲ್ಪ ಪ್ರಮಾಣದಲ್ಲಿ ಲಭಿಸುತ್ತದೆ. ಆದರೆ ಇದು ಎಲ್ಲಿಯೂ ಸಾಕಾಗಲ್ಲ. ಭಾರತಕ್ಕೆ ಬೇರೆ ರಾಷ್ಟ್ರಗಳಿಂದ ಯುರೇನಿಯಮನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಜಿಯೋಪಾಲಿಟಿಕಲ್ ಅನ್ನೋದು ಯಾವಾಗ, ಹೇಗೆ, ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಈಗ ನಾವು ಯಾವ ರಾಷ್ಟ್ರದಿಂದ ಯುರೇನಿಯಂ ಖರೀದಿಸುತ್ತೇವೆ, ಭವಿಷ್ಯದಲ್ಲಿ ಆ ರಾಷ್ಟ್ರ ಜೊತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಯುರೇನಿಯಂ ಕೊಡದೆ ಹೋದಾಗ ಏನು ಮಾಡೋದು? ಆಗ ಭಾರತ ಇನ್ನಷ್ಟು ತೊಂದರೆ ಅನುಭವಿಸಬೇಕಾಗುತ್ತದೆ. ಈ ಥರದ ಯಾವುದೇ ರೀತಿಯ ಸಮಸ್ಯೆ ಆಗುವುದು ಬೇಡ ಅಂತ ಹೇಳಿ ಈ ರೀತಿಯ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾಗಿದೆ. ಆಮದು ಮಾಡಿಕೊಂಡಿರುವ ಯುರೇನಿಯಂ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಸ್ಟೋರೇಜ್ ಮಾಡಲು ಬಯಸುತ್ತದೆ. ಇದನ್ನು ಪರಮಾಣು ವಿದ್ಯುತ್ ಉತ್ಪಾದನೆಯಲ್ಲಿ ಬಹುದೊಡ್ಡ ಮೈಲುಗಲ್ಲು ಎಂದೇ ಪರಿಗಣಿಸಲಾಗಿದೆ. ಈ ಒಂದು ತಂತ್ರ